ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾವಳಿಯ ಮುದ್ದಂಡ ಕಪ್ ಹಾಕಿ ಉತ್ಸವ ಲೋಗೋ ಬಿಡುಗಡೆ ಸಮಾರಂಭ ಜನವರಿ 11ರಂದು ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುದ್ದಂಡ ಕಪ್ ಹಾಕಿ ಹಬ್ಬದ ಅಧ್ಯಕ್ಷ ರಶೀನ್ ಸುಬ್ಬಯ್ಯ, ಮುದ್ದಂಡ ಒಕ್ಕದ ಪಟ್ಟೇದಾರ ಮುದ್ದಂಡ ಡಾಲಿ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ, ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್, ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ, ವಿಧಾನ ಪರಿಷತ್ನ ಸದಸ್ಯ ಮಂಡ್ಯಪಂಡ ಸುಜಾ ಕುಶಾಲಪ್ಪ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಮಂಡ್ಯಪಂಡ ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಶಾಂತೆಯಂಡ ವೀಣಾ ಅಚ್ಚಯ್ಯ, ಮಂಡ್ಯಪಂಡ ಸುನಿಲ್ ಸುಬ್ರಹ್ಮಣಿ ಹಾಗೂ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ 2 ಮೈದಾನ ಮತ್ತು ಪೊಲೀಸ್ ಮೈದಾನದಲ್ಲಿ ನಡೆಯಲಿರುವ ಮುದ್ದಂಡ ಕಪ್ ಹಾಕಿ ಉತ್ಸವ ಮಾರ್ಚ್ 28ರಂದು ಉದ್ಘಾಟನೆಯಾಗಲಿದ್ದು, ಏಪ್ರಿಲ್ 27ರಂದು ಸಮಾರೋಪಗೊಳ್ಳಲಿದೆ. ಪಂದ್ಯಾವಳಿಗೆ ಸುಮಾರು 2.50 ಕೋಟಿ ರೂಪಾಯಿ ಖರ್ಚಾಗ್ತಾ ಇದ್ದು, ಈ ಬಾರಿ ಬೆಳ್ಳಿ ಮಹೋತ್ಸವದ ಹಿನ್ನೆಲೆ ಮಹಿಳಾ ಹಾಕಿ ಪಂದ್ಯಾವಳಿ ಕೂಡ ನಡೆಯಲಿದೆ. ಸುಮಾರು 50ರಿಂದ 80 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಹಾಕಿ ಹಬ್ಬದ ಕೊನೆಯ 12 ದಿನಗಳ ಕಾಲ ಮಹಿಳಾ ಹಾಕಿ ನಡೆಯಲಿದೆ ಎಂದರು. ಗೋಣಿಕೊಪ್ಪದಿಂದ ಮಡಿಕೇರಿವರೆಗೆ 45 ಕಿಲೋಮೀಟರ್ ದೂರದ ಸೈಕ್ಲಾಥಾನ್ ಅನ್ನು ಕೂಡ ಆಯೋಜಿಸಲಾಗಿದೆ. ಪುರುಷರ ಹಾಕಿಗೆ 1,000 ಹಾಗೂ ಮಹಿಳಾ ಹಾಕಿಗೆ 500 ರೂಪಾಯಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಹಾಕಿ ಪಂದ್ಯಾಟವನ್ನು ಈ ವರ್ಷ ಮಡಿಕೇರಿಯಲ್ಲಿ ಆಯೋಜಿಸಲಾಗಿದೆ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮೈದಾನದಲ್ಲಿ 2 ಮೈದಾನಗಳಿರುತ್ತವೆ. ಮೂರನೆಯದು ಪೊಲೀಸ್ ಹಳೆಯ ಎಸ್ ಪಿ ಆಫೀಸ್ ಮೈದಾನದಲ್ಲಿ ನಾವು ಪರ್ಮಿಷನ್ ತಗೊಂಡು ಅಲ್ಲಿ ಕಾರ್ಯಕ್ರಮವನ್ನು ಅಥವಾ ಮೈದಾನವನ್ನು ತಯಾರಿಸ್ತಾ ಇದ್ದೇವೆ. ಈ ಹಾಕಿ ಇದು 25ನೇ ವರ್ಷ ಆಗಿರೋದ್ರಿಂದ 1997 ಶುರುವಾಗಿ ಕಳೆದ ವರ್ಷಕ್ಕೆ 24 ವರ್ಷ ಆಗಿತ್ತು. 3 ವರ್ಷ ನಡೆಯೋಕ್ಕೆ ಆಗಲಿಲ್ಲ, ಕೋವಿಡ್ ಮತ್ತು ಪ್ರಕೃತಿ ವಿಕೋಪದಿಂದ. ಸೊ 23ರಿಂದ ನಾಗಪುರದಲ್ಲಿ ಶುರುವಾಗಿ 24ನೇ ವರ್ಷ ನಾಗಪುರದಲ್ಲಾಯಿತು. ಈ ವರ್ಷ ನಮ್ಮ ಕೊಡಗಿನ ಹೆಡ್ಕ್ವಾರ್ಟರ್ಸ್, ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸ್ ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗ್ತಿದೆ. ಸೊ ಇದಕ್ಕೆ ಪೂರಕವಾಗಿ ನಾವು ಲೋಗೋವನ್ನು ತಯಾರಿ ಮಾಡಿದ್ದೇವೆ. ಹೆಚ್ಚು ಕಡಿಮೆ 3 ಅಷ್ಟು ಲೋಗೋಗಳು ವಿಧ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಟೆಕ್ನಿಷಿಯನ್ ನಮಗೆ ಬಂದಿತ್ತು. ಅದರಲ್ಲಿ ನಾವೆಲ್ಲರೂ ನಮ್ಮ ಕುಟುಂಬದವರು ಕೆಲವು ನುರಿತವರು ಇದ್ರ ಬಗ್ಗೆ ಕೂತು ವಿಮರ್ಶನೆ ಮಾಡಿ ಒಂದು ಲೋಗೋ ನಾವು ಫೈನಲೈಸ್ ಮಾಡಿದ್ದೇವೆ. ಸೊ ಇದರ ಅನಾವರಣವನ್ನು ನಾವು 11ನೇ ತಾರೀಕು ಮುಂದಿನ ಶನಿವಾರ ಮಡಿಕೇರಿಯ ಕಾವೇರಿ ಹಾಲಿನಲ್ಲಿ 11 ಗಂಟೆಗೆ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ತಾಲೂಕಿನ ಶಾಸಕರಾದ ಎಸ್ ಪೊನ್ನಣ್ಣ ಅವರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎಸ್ ಪೊನ್ನಣ್ಣ ಅವರು ಇರ್ತಾರೆ. ಅವರೊಂದಿಗೆ ಮೈಸೂರು ಕೊಡಗು ಕ್ಷೇತ್ರದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರು ಶ್ರೀ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಇರ್ತಾರೆ. ಅವರೊಂದಿಗೆ ನಮ್ಮ ಮಡಿಕೇರಿ ಕ್ಷೇತ್ರದ MLA ಆದ ಶಾಸಕರಾದಂಥ ಮಂತ್ರೇಗೌಡರು ಇರ್ತಾರೆ. ಹಾಗೆ ನಮ್ಮ ಕೊಡಗು ಜಿಲ್ಲಾ MLC ಆದಂಥ ಸುಜಾ ಕುಶಾಲಪ್ಪನವರು ಅವನ ರಿಕ್ವೆಸ್ಟ್ ಮಾಡಿದ್ದೇವೆ ಬರೋಕ್ಕೆ. ಅದರೊಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಭಾಧ್ಯಕ್ಷರಾದಂಥ ಕೆಜಿ ಬೋಪಯ್ಯ ಅವರು, ಮಾಜಿ ಸಚಿವರಾದಂಥ ಅಪ್ಪಚ್ಚು ರಂಜನ್ ಅವರು, ಮಾಜಿ MLC ಆದಂಥ ವೀಣಾ ಅಚ್ಚಯ್ಯ ಹಾಗೂ ಸುನಿಲ್ ಸುಬ್ರಹ್ಮಣ್ಯ ಅವರು ಕೂಡ ಇದ್ದಾರೆ. ಹಾಕಿ ಉತ್ಸವದ ಕಾರ್ಯದರ್ಶಿ ಮುದ್ದಂಡ ರಂಜಿತ್ ಪನ್ನಪ್ಪ, ಗೌರವಾಧ್ಯಕ್ಷ ಮುದ್ದಂಡ ಬಿ ದೇವಯ್ಯ, ಕೊಡವ ಹಾಕಿ ಅಕಾಡೆಮಿ ಉಪಾಧ್ಯಕ್ಷ ಕುಕ್ಕೆರ ಜಯಾ ಚಿಣ್ಣಪ್ಪ, ಹಾಕಿ ಉತ್ಸವ ಸಮಿತಿಯ ಉಪಾಧ್ಯಕ್ಷ ಮುದ್ದಂಡ ಡೀನ್ ಬೋಪಣ್ಣ ಹಾಗೂ ಸದಸ್ಯ ಮುದ್ದಂಡ ಟಿ ಬೆಳ್ಳೆಪ್ಪ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಸಂಪರ್ಕ ಇಟ್ಕೊಂಡಿದ್ದೇವೆ. ಮೇಲವರು ಇದ್ದಾರೆ, ಮಂತ್ರೇಗೌಡರು, ಸುಜಾ ಕುಶಾಲಪ್ಪ. ಬಹುಶಃ ನಾಳೆ ಎಲ್ಲರೂ ಅವರ ಸಂಬಂಧದಲ್ಲಿ ನಾಳೆ ಡಿಸ್ಕಷನ್ ಮಾಡಿ ಅವರು ಒಪ್ಕೊಂಡಿದ್ದಾರೆ. ಅವಾಗ ನಾನು ಮುಖ್ಯಮಂತ್ರಿಗಳನ್ನ ಒಂದು ದಿವಸ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತೇಳಿ ಮಂತ್ರೇಗೌಡರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ಬಹುಶಃ ನಾವು ಒಳ್ಳೆ ನಿರೀಕ್ಷೆ ಇರೋದ್ರಿಂದ ನಮ್ಗೆ ಒಳ್ಳೆ ಮತ್ತು ಕೊಡಬೇಕು ಅಂತ ಹೇಳತಕ್ಕಂಥ ನಾವು ಹೇಳ್ತೀವಿ. ಮತ್ತೆ ಬಿಟ್ಟಿದ್ದು ಅವರಿಗೆ ಎಷ್ಟು ಬೇಡಿಕೆ ಇರ್ತೀರಾ? ಬೇಡಿಕೆ ಸುಮಾರು 1.5 ಕೋಟಿ ಸಿಕ್ಕಿದ್ರೆ ಒಳ್ಳೆಯದು. ಯಾಕಂದರೆ ಸಿಲ್ವರ್ ಜೂಬ್ಲಿ ಹೆಚ್ಚು ಖರ್ಚಾಗುತ್ತೆ. 2 ಇವೆಂಟ್ಗಳಿವೆ, ಅದಕ್ಕೆ ಹೆಚ್ಚು ಖರ್ಚಾಗುತ್ತೆ.
ಕೊಡೋದರಂತೂ ನನ್ನೊಂದು ಮನವಿ ಇದೆ ಸರ್ಕಾರಕ್ಕೆ. ಅದನ್ನು ಮೊದಲೇ ನಮಗೆ ರಿಯಾಯಿತಿ ಮಾಡಿಕೊಟ್ಟು ನಮಗೆ ಕೆಲಸ ಮಾಡೋದಕ್ಕೆ ಎಲ್ಲ ವಿಧದಲ್ಲೂ ಒಳ್ಳೆಯದಾಗ್ತದೆ. ಇದು ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದಂಗೆ ಆಗಬಾರ್ದು ಅಂತ ನನ್ನ